ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಹನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಮೂವರನ್ನ ಶೂಟೌಟ್ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವನ್ಯಜೀವಿ ಧಾಮ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು. ಆ ಗುಂಡಿನ ಚಕಮಕಿಯಲ್ಲಿ ತೋಮಿಯಾರ್ಪಾಳ್ಯ ಗ್ರಾಮದ ಆಂಟೋನಿ ಸ್ವಾಮಿ, ಪೀಟರ್, ಕುಮಾರ್ 3 ಮಂದಿ ಸಾವನ್ನಪ್ಪಿದ್ದಾರೆ. ಚಾಮರಾಜನಗರದ ಹನೂರು ತಾಲೂಕಿನ ಅರಣ್ಯ ಪ್ರದೇಶದಲ್ಲಿ ಮೂವರನ್ನ ಶೂಟೌಟ್ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಏನಾಯ್ತು? ಕಾವೇರಿ ವನ್ಯಜೀವಿ ಧಾಮದ ಅರಣ್ಯ ಪ್ರದೇಶದಲ್ಲಿ ಗುಂಡಿನ ಚಕಮಕಿ ನಡೆದಿತ್ತು. ಆ ಸಂದರ್ಭದಲ್ಲಿ ತೋಮಿಯಾರ್ಪಾಳ್ಯದ ಆಂಟೋನಿ ಸ್ವಾಮಿ, ಪೀಟರ್, ಕುಮಾರ್ 3 ಮಂದಿ ಸಾವನ್ನಪ್ಪಿದ್ದಾರೆ. ಉದ್ರಿಕ್ತರಿಂದ ಶಾಗ್ಯ ಗ್ರಾಮದಲ್ಲಿರುವಂತಹ ಡಿಆರ್ಎಫ್ಒ ಕಚೇರಿಯ ಪೀಠೋಪಕರಣಗಳನ್ನ ಧ್ವಂಸ ಮಾಡಲಾಗಿದೆ. ಗುಂಡೇಟಿಗೆ ಬಲಿಯಾದವರು ಬೇಟೆಗಾರರು, ದನ ಕಾಯ್ದಕ್ಕೆ ಹೋದವರು ಅನ್ನುವಂತ ಗೊಂದಲ ಇದೆ. ಸಾಕಷ್ಟು ಚರ್ಚೆಯನ್ನ ಹುಟ್ಟು ಹಾಕ್ತಾ ಇದೆ ಅರಣ್ಯ ಸಿಬ್ಬಂದಿಗಳ ಈ ಎನ್ಕೌಂಟರ್ ಪ್ರಕರಣ. ದನ ಬೇಯಿಸಲು ಹೋದಾಗ ಗುಂಡು ಹಾರಿಸಿದ್ದಾರೆ ಅಂತ ಕುಟುಂಬಸ್ಥರು ಆರೋಪ ಮಾಡ್ತಾ ಇದ್ದಾರೆ. ನಮಗೆ ಪ್ರಕರಣದಲ್ಲಿ ನ್ಯಾಯ ಬೇಕು ಅಂತ ಕುಟುಂಬಸ್ಥರು ಪಟ್ಟು ಹಿಡಿದು ಆಗ್ರಹಿಸ್ತಾ ಇದ್ದಾರೆ. ವಿಕ್ಟರ್ ಅಂತ, ಇದು ನಮ್ಮ ತಮ್ಮ ರೆನೀಸ್ ಅಂತ. ನಮ್ಗೆ ಏನಾಯ್ತು ಅಂತ ಏನು ಗೊತ್ತಿಲ್ಲ. ನಾವು ಮೈಸೂರಲ್ಲಿ ಎಲ್ಲ ಓದ್ತಾ ಇದ್ದೀವಿ. ಮೈಸೂರಲ್ಲಿ ಇವ್ರು ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ. ನೆನ್ನೆ ನೈಟು ಏನಾಯ್ತು ಅಂತ ನಮ್ಗೆ ಏನು ಗೊತ್ತಿಲ್ಲ. ಏನ್ ನ್ಯೂಸ್ ಬಂತು ಅಂದ್ರೆ ನಿಮ್ಮ ಮಾವ ಎಲ್ಲ ಕಾಡ್ ಕಡೆ ಎಲ್ಲ ಹೋದ್ರು, ಆದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಶೂಟ್ಔಟ್ ಆಗಿದೆ. ಏನಾಯ್ತಂತ ಏನು ಕೇಳಲಿಲ್ಲ ಅನ್ಸುತ್ತೆ, ಡೈರೆಕ್ಟ್ ಶೂಟ್ಔಟ್. ಒಬ್ಬೊಬ್ಬರಿಗೂ ನಮ್ಗೆ ಫೋಟೋ ಎಲ್ಲ ಬಂದಿತ್ತು. ಫೋಟೋದಲ್ಲಿ ನೋಡಿದ್ರೆ ಇಲ್ಲೊಂದು ಶೂಟು, ಇಲ್ಲಿ ಕಾಲ್ ಕೆಳಗೆ ಯಾರು ರೈಟ್ಸ್ ಕೊಟ್ಟಿದ್ದು? ಈಗ ಇದು ಇವತ್ತು ಇಂಡಿಪೆಂಡೆನ್ಸ್ ದಿನ ನಮ್ಗೆ ಯಾವ ತರ ನ್ಯೂಸ್ ಬಂದಿದೆ ನೋಡಿ ಬೆಳಗ್ಗೆ. ಅವರೆಲ್ಲ ರೈತರು, ನಾವೆಲ್ಲ ರೈತರು. ನಮ್ದು ಒಂದು ಚಿಕ್ಕ ಗ್ರಾಮ, ಶಾಗ್ಯ ಪಂಚಾಯಿತಿ, ಮರಿಯಮಂಗಲ ಅಂತ ನಮ್ಮ ಗ್ರಾಮ. ಒಂದು ಚಿಕ್ಕ ವಿಲೇಜ್ ಅದು. ವಿಲೇಜ್ ಅಲ್ಲಿ ನಾವೆಲ್ಲ ಹಾಲ್ ಕರೆಯೋದು ಅಥವಾ ಎಲ್ಲ ರೈತರು ಏನೋ ಹಸುಗಿಸು ಹೋಗಿರ್ಬಹುದೇನೋ, ಏನಕ್ಕೆ ಹೋದ್ರೆ ಏನು ಇನ್ಫಾರ್ಮೇಶನ್ ಕೇಳಿದೆ. ಶೂಟ್ಔಟ್ ನಡೀತಾ ಇದೆ ಇಲ್ಲಿ. ಸೊ ಅದಕ್ಕೆ ಇಲ್ಲಿ ನಮ್ಮೂರ್ ಕಡೆಯಿಂದ ಫುಲ್ ಪ್ರಾಬ್ಲಮ್ ಆಗಿದೆ. ಫುಲ್ ರಿಲೇಟಿವ್ಸ್ ನಮ್ಮ ಊರಲ್ಲಿ ಏನು ಒಂದು 400-500 ಜನ ಇದ್ದೀವಿ ಅಷ್ಟೇ. ನಮ್ಮನ್ನೆಲ್ಲ ಕಂಡ್ರೆ ಏನ್ ಫೀಲಿಂಗ್ ಅವ್ರಿಗೆ ಗೊತ್ತಿಲ್ಲ. ನಮ್ಮೆಲ್ಲ ಯಾವ ತರ ಟ್ರೀಟ್ ಮಾಡ್ತಿದ್ದಾರೆ, ಐ ಡೋಂಟ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಅವರ್ ಕಂಟ್ರಿ. ಎಲ್ಲ ನಮ್ಮ ರಿಲೇಟಿವ್ಸೇ. ಅದು ನಮ್ಮ ಮಾವನೇ, ಇಬ್ರು ನಮ್ಮ ಮಾವಂದಿರು ರಿಲೇಟಿವ್ಸೇ. ನಮ್ಗೆ ಬಂದಿದ್ದು ಬೆಳಿಗ್ಗೆ ಬಂದಿದ್ದು. ನಾವು ಬೆಳಿಗ್ಗೆ ಒಂದು 7 ಗಂಟೆಗೆ ನಾವು ಇರುವಾಗ ನಮ್ಗೆ ಒಂದು ನ್ಯೂಸ್ ಬಂದಿತ್ತು. ಇದೇ ನಿಮ್ಮ ಮಾವ ಎಲ್ಲ ಸತ್ತೋದ್ರು ಅಂತ ನ್ಯೂಸ್ ಬಂದಿತ್ತಾ. ಸತ್ತೋದ್ರ ಅಂತ ನಾನು ಶಾಕ್ ಅಲ್ಲಿ ಕೇಳುವಾಗ ಅವರು ಎಲ್ಲೋ ಗಾರ್ಡ್ ವಾಚರ್ಸ್ ಅಂತ ಹೇಳ್ತಾರಲ್ಲ, ಅವರೆಲ್ಲ ಶೂಟ್ ಮಾಡಿದ್ದಾರೆ ಡೈರೆಕ್ಟ್ ಆಗಿ. ನಾನು ಏನಕ್ಕೆ ಶೂಟ್ ಮಾಡಿದ್ರು, ಏನು ಅಂತ ಗೊತ್ತಿಲ್ಲ, ಏನಕ್ಕೆ ಕಾಡ್ಗೆ ಹೋದ್ರು ಅಂತ ಗೊತ್ತಿಲ್ಲ. ಕೇಳಿದ್ರೆ ಅವ್ರು ಶೂಟ್ ಮಾಡಿದ್ರು, ಇವ್ರು ಶೂಟ್ ಮಾಡಿದ್ರು ಅಂತ ಏನೇನೋ ಹೇಳ್ತಿದ್ದಾರೆ. ಆದ್ರೆ ಅದು ನಿಜ ಗೊತ್ತಾ? ಅವ್ರು ಶೂಟ್ ಮಾಡ್ಬಿಟ್ಟು ಅವ್ರು ಏನಂತಾರೆ, ಈಗ ನಮ್ದು ಗೌರ್ಮೆಂಟ್ ನಮ್ಮ ಸೈಡು ಅಂತ ಅವ್ರ ಕಡೆಗೆ ಅದು ಎಲ್ಲ ಇನ್ಫಾರ್ಮೇಶನ್ ಏನು ಗೊತ್ತೇ ಇಲ್ಲ ಸರ್. ನಾವು ತಪ್ಪು ಮಾಡಿದ್ರೆ ಈಗ ನಮ್ಗೆ ದೇಶದಲ್ಲಿ ಎಂತೆಂತೆಲ್ಲ ತಪ್ಪು ಮಾಡ್ತಿದ್ದಾರೆ. ಈಗ ರೇಪ್ ಮಾಡ್ತಿದ್ದಾರೆ, ಮರ್ಡರ್ ಮಾಡ್ತಿದ್ದಾರೆ, ಆಕ್ಸಿಡೆಂಟ್ ಮಾಡ್ತಿದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅವ್ರನ್ನೆಲ್ಲ ಏನ್ ಮಾಡ್ತಾರೆ, ಜೈಲಲ್ಲಿ ಕೂರಿಸ್ಬಿಟ್ಟು ಊಟ ತಿನ್ನಿಸ್ತಿದ್ದಾರೆ. ಈಗ ಏನು ಗೊತ್ತಿಲ್ಲ, ರೈತರು ಏನು ಇಲ್ಲ ಸರ್. ಈಗ ಇದ್ರು ವಿಚಾರಿಸ್ಬೇಕಲ್ಲ ಫಸ್ಟ್, ಅದೆಲ್ಲ ಗೊತ್ತೇ ಇಲ್ಲ. ಇದು ಸಂಬಂಧಿಕರು ಮಾತನಾಡ್ತಾ ಇರೋದನ್ನ ಗಮನಿಸ್ತಾ ಇದ್ವಿ. ಒಂದೊಂದ್ ಕಡೆ ಅರಣ್ಯ ಇಲಾಖೆಯಿಂದ ದೊಡ್ಡ ತಪ್ಪು ನಡೆದು ಹೋಗಿದೆ. ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪುಟ್ಟರಂಗ ಶೆಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬೇಟೆಗಾರರು ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು ಅಂತಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಕೌಂಟರ್ ಅಟ್ಯಾಕ್ ಮಾಡಿದೀವಿ ಎಂದಿದ್ದಾರೆ. ಪ್ರಕರಣದ ಬಗ್ಗೆ ಅರಣ್ಯ ಇಲಾಖೆ ನನಗೆ ಸುಳ್ಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಬ್ಬೊಬ್ಬ ಅಧಿಕಾರಿ ಒಂದೊಂದು ರೀತಿ ನಮಗೆ ಸುಳ್ಳು ಹೇಳ್ತಾ ಇದ್ದಾರೆ. 3 ಮೃತದೇಹಗಳನ್ನ ಅರಣ್ಯ ಇಲಾಖೆ ಸಿಬ್ಬಂದಿಗಳು ತಂದಿದ್ದಾರೆ. ಆದ್ರೆ ಮೃತದೇಹಗಳನ್ನ ಎತ್ಕೊಂಡು ಬರಬಾರದು. ಬೇಟೆಗಾರರು ನಮ್ಮ ಮೇಲೆ ಫೈರಿಂಗ್ ಮಾಡಿದ್ರು, ಈ ತರದೆಲ್ಲ ಒಬ್ಬೊಬ್ಬರು ಒಂದೊಂದು ರೀತಿಯಾದಂತ ವಿಚಾರಗಳನ್ನ ಹೇಳ್ತಾ ಇರೋದು ಸಾಕಷ್ಟು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅಂತಿಂತ ತಪ್ಪಲ್ಲ ಇದು. ಯಾಕಂತಂದ್ರೆ ಅಷ್ಟಕ್ಕೂ ಅಲ್ಲಿ ಆ ರೀತಿಯಾದಂತ ಏನಾದ್ರೂ ಒಂದು ಪ್ರಸಂಗ ಎದುರಾಗಿದ್ರೆ ಅಥವಾ ಅವ್ರು ಅಟ್ಯಾಕ್ ಮಾಡೋದಕ್ಕೆ ಮುಂದಾಗಿದ್ರೆ ಅವರ ಆತ್ಮರಕ್ಷಣೆಗಾಗಿ ಫೈರಿಂಗ್ ಮಾಡ್ಬೋದು, ಅದಕ್ಕೆ ಅವಕಾಶ ಇದೆ. ಬಟ್ ಆದ್ರೆ ಎಲ್ಲಿಗೆ, ಸೊಂಟದ ಕೆಳಭಾಗಕ್ಕೆ ಅಂದ್ರೆ ಕಾಲಿಗೆಲ್ಲಾದ್ರೂ ಫೈರಿಂಗ್ ಮಾಡಿ
ಅವರನ್ನ ವಶಕ್ಕೆ ಪಡ್ಕೊಂಡು ಆ ನಂತರದಲ್ಲಿ ಏನಿದೆ ಅದನ್ನು ಮಾಡಬೇಕು. ಬಟ್ ಏಕಾಏಕಿ ಸಂಬಂಧಿಕರು ಹೇಳ್ತಾ ಇರುವಂತ ವಿಚಾರ ಇದೆಯಲ್ಲ, ಎಲ್ಲ ಕ್ಲೋಸ್ ರೇಂಜ್ ಅಲ್ಲೇನೆ ಶೂಟ್ಔಟ್ ಮಾಡಿರೋದು, ಬೇಕು ಅಂತಾನೆ ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಆಗಿದೆ 3 ಜನಲ್ಲೇ ಡೆತ್ ಆಗಿದ್ದಾರೆ, ಒಬ್ಬ ಎಲ್ಲ ಬಂದಿದ್ದಾನೆ ಅಂತ ಹೋಗ್ತಾ ಇತ್ತು. ಅದನ್ನು ನೋಡಿ ಎಲ್ಲಿದ್ದಾರೆ ಅಂತ ಪತ್ತೆ ಮಾಡಿದಾಗ ಅವ್ರು ನೇರವಾಗಿ ಮೈಸೂರು ನಾನು ಮತ್ತು ಜಿಲ್ಲಾಧಿಕಾರಿಯವರು ನಮ್ಮ ಮಾಜಿ ನರೇಂದ್ರ ಅವರು ನಾವು 3 ಜನ ವಿಸಿಟ್ ಕೊಟ್ಟು ಎಲ್ಲ ನೋಡಿದ್ದೀವಿ. ಯಾರು ಇಲ್ಲಿ ಏನಾಯಿತು ಅಂತ ಪೂರ್ಣ ಮಾಹಿತಿ ನಮ್ಗೆ ಹೇಳ್ತಾ ಇಲ್ಲ. ಇಲ್ಲಿಂದ ನಾವು ಸೀದಾ ಅನೂರ್ಗೆ ಹೋಗ್ತೀವಿ, ಅಲ್ಲೇ ಇದು ಸತ್ಯಾಸತ್ಯ ಏನಂತ ನಮ್ಗೆ ಗೊತ್ತಾಗುತ್ತೆ. ಫಾರೆಸ್ಟ್ ಇಲಾಖೆ ಏನು ಹೇಳಿದ್ರು ಸರ್? ಫಾರೆಸ್ಟ್ ಇಲಾಖೆಯವರು ಅವರು ಹೇಳೋದೇನೆಂದರೆ ಅವರು ಏನೋ ಮಾಂಸ ಒಬ್ಬರು ಬೇಟೆ ಮಾಡೋಕ್ಕೆ ಬಂದು ಮಾಂಸ ತಗೊಂಡು ಹೋಗ್ತಾಯಿದ್ರು. ಆಗ ನಾವು ಅವ್ರನ್ನ ಅಟ್ಟಿಸ್ಕೊಂಡು ಹೋದ್ವಿ. ಅವರು ತಿರುಗಿಕೊಂಡು ನಮಗೆ ಶೂಟ್ ಮಾಡೋಕೆ ನಾವು ಶೂಟ್ ಮಾಡಿದ್ವಿ ಅಂತ ಹೇಳ್ತಾರೆ. ನೋಡೋಣ ಸತ್ಯಾಸತ್ಯದಲ್ಲ. ಈಗ ಸಂಬಂಧಿಕರ ಆರೋಪ ಇರುವಂಥದ್ದು ಆ ಥರ ಸಿಚುವೇಶನ್ ಇದ್ದರೆ ಕಾಲಿಗೆ ಶೂಟ್ ಮಾಡಬೇಕಾಗಿತ್ತು, ಕತ್ತಿಗೆ ಎದೆಗೆಲ್ಲ ಯಾಕೆ ಶೂಟ್ ಮಾಡಿ? ಅದನ್ನು ನಾವು ಅಂದ್ಕೊಂಡಿದ್ದೀವಿ, ನೋಡ್ತೀವಿ, ಪರಿಶೀಲನೆ ಮಾಡಿ. ಏನು ಅನ್ಕೊಂಡಿದ್ದೀರಾ ಅಂತದ್ದು? ಏನು ಅನ್ಕೊಂಡಿದ್ದೀರಾ ಅಂತ? ಆ ಥರ ಮಾಡೋದು ತಪ್ಪು ಅಂತ. ಆ ಥರ ಕತ್ತುಗಾಲಿ ಶೂಟ್ ಮಾಡಿದಾರಲ್ಲ ಅದು ತಪ್ಪು. ಮಾಡಬೇಕಾದ್ರೆ ಕಾನೂನದೇ ಮಂಡಿನ ಕೆಳಗಡೆ ಶೂಟ್ ಮಾಡಬೇಕು ಅಂತ ಇರೋದು. ಈಗ ಫಾರೆಸ್ಟ್ ಸರ್ ಇವರು ಬೇಟೆ ಆಡಕ್ಕೆ ಬಂದಿದ್ರು ಅಂತ ಫಾರೆಸ್ಟ್ ಅವ್ರು ಹೇಳ್ತಾ ಇದ್ದಾರೆ. ಅದೇ ಹೇಳ್ತಾರೆ. ಓಕೆ, ಯಾವಾಗ ಆಗಿರೋದು ಇನ್ಸಿಡೆಂಟ್ ಆಗಿರೋದು? 5 ಗಂಟೆ 20 ನಿಮಿಷ ಬೆಳಗಿನ ಜಾವ ಆಲ್ರೆಡಿ ಬೇಟೆ ಆಡಿದ್ರು ಅಂತ ಆಡಕ್ಕೆ ಬಂದಿರೋದು. ಒಬ್ರು ಹೇಳ್ತಾರೆ ಎಲ್ಲ ಬೇಟೆಯಾಡಿ ಮೊಸ ತಗೊಂಬತ್ತಿದ್ರು ಆಗೋಡ್ದು ಅಂತಾರೆ. ಬೇರೆ ಬೇರೆ ಥರ ಮಾಹಿತಿಗಳು ಬರ್ತವೆ. ನಾನು ಬೇರೆ ಮಾಹಿತಿ ಕೇಳ್ತಾ ಇಲ್ಲ. ಅರಣ್ಯ ಇಲಾಖೆಯವರು ತಮಗೆ ಏನು ಹೇಳಿದ್ರು? ಅರಣ್ಯ ಇಲಾಖೆ ನಾನು ಹೋಗಿ ನೋಡಿಲ್ಲ. ಈ ಥರ ಇದು ನಮ್ಮ ACFನು ಹಂಗೆ ಹೇಳ್ದ. ನಮ್ಮ DF ನಮ್ಮ ಕಡೆಯವರು ಅವ್ರು ನಾನು ಅಲ್ಲೇ ಹೋಗ್ತೇನೆ ಮಾಹಿತಿ ನೀವು ಮಾಹಿತಿ ತಗೋಬೇಕಲ್ಲ ಸರ್ ಇದ್ರ ಬಗ್ಗೆ? ಮಾಹಿತಿ ಸತ್ಯ ಯಾರು ಕರೆಕ್ಟಾಗಿ ಹೇಳಲ್ಲ ರೀ. ಇನ್ನೂ ನಾವು ತಗೋಬೇಕಲ್ಲಿ. ಅವ್ರ ಕಡೆ ಇದ್ದಾರಲ್ಲ ಫಾರೆಸ್ಟ್ನವ್ರು, ಅವ್ರು ಬೇಕಾದ್ರೆ ಅವ್ರು ಹೇಳ್ತಾರೆ. ನಮ್ಮ ಈ ಕಡೆ ಪಾಪ ನಮ್ಗೆ ಯಾರು ಇನ್ನೂ ಏನು ಹೇಳಿಲ್ಲ. ಇವರು ತಿಳ್ಕೊತೀವಿ ಅವ್ರು ಸತ್ಯ ಸರ್. ಈಗ 4 ಜನ ಹೇಳಿದ್ರು, ಈಗ 3 ಜನ ಡೆತ್ ಆಗಿದೆ, ಇನ್ನೊಬ್ರು ತಪ್ಪಿಸ್ಕೊಂಡು ಅವ್ರು ಎಲ್ಲಿದ್ದಾರೆ ಏನು ಅವ್ರ ಮಾಹಿತಿ ಇಲ್ವಾ? ಇಲ್ಲಿ ಆಸ್ಪತ್ರೆ ಇದ್ದಾರೆ. ಇಲ್ಲಿ ಆಸ್ಪತ್ರೆ ಇದ್ದಾರೆ, ನೋಡ್ತೀವಿ. ಫಾರೆಸ್ಟ್ ಏನೂ ಆಗೇ ಇಲ್ಲ. ಅವರು ಅವ್ರಿಗೆ ಯಾರಿಗೂ ಬಿದ್ದಿಲ್ಲ, ಇವ್ರಿಗೆ ಹೊಡೆದಿದ್ದಾರೆ. ಇವ್ರಿಗೆ ಹೊಡೆದಿರೋದು. ನಿಮಗೆ ಹೈಯರ್ ಅಫಿಷಿಯಲ್ಸ್ ಹೇಳ್ತಾ ಇರೋದು ಬೇಟೆ ಆಡಿ ಬರ್ತಾ ಇದ್ರು ಅಂತ ಇಲ್ವಾ? ಅವ್ರು ಬೇಟೆಯಾಡಿ ಬರ್ತಾ ಇದ್ರು ಅಂತ ಹೇಳ್ತಾ ಇರೋದು. ಅವ್ರು ಹೇಳ್ತಾ ಇರುವಂಥದ್ದು. ಈಗ FIR ಆಗಿದೆಯಾ ಸರ್? ಇನ್ನು ಅವ್ರು ಕಂಪ್ಲೀಟ್ ಕೊಡ್ಬೇಕಲ್ಲ. ಕಂಪ್ಲೀಟ್ ಕೊಡೋಕೆ ಯಾರು ಸಿದ್ಧ ಇಲ್ಲ. ಅವರು ಪಾರ್ಟಿಗಳ ಕಡೆಯವರು ಅಲ್ಲಿ ಗಲಾಟೆ ಮಾಡ್ತಾ ಇದ್ದಾರೆ. ಅಲ್ಲೂ ನೋಡಿ ಕಂಪ್ಲೀಟ್ ಕೊಟ್ಟು ಅದು ಏನು ಮಾಡಬೇಕು ನೋಡಿಸಿ ಪೋರ್ಟ್ಪೋರ್ಟ್ ಮಾಡಕ್ಕೆ ಮಾಡಿಸ್ಬೇಕು. ಸರ್, ಘಟನೆ ಇಷ್ಟೊತ್ತಾಗಿದೆ ಸರ್. ಫಾರೆಸ್ಟ್ ಇಲಾಖೆಯಿಂದ ಅಧಿಕೃತವಾದಂತಹ ಮಾಹಿತಿಗಳು, ಹೇಳಿಕೆಗಳು ಈ ಕ್ಷಣದವರೆಗೂ ಬಂದಿಲ್ಲ ಸರ್. ಯಾರಿಗೂ ಬಂದಿಲ್ಲ. ಇದು ಅಲ್ಲ, ಕೊಡ್ಬೇಕಲ್ಲ ಸರ್. 3 ಜನ ಡೆತ್ ಆಗಿರೋ ಸರ್. ಅವ್ರಂಗೆ ಇನ್ಸ್ಟಿಟ್ಯೂಟ್ ಕೊಡ್ತಾರೋ ಡ್ಯಾಮೇಜ್, ಸರ್ಕಾರಕ್ಕೆ ಡ್ಯಾಮೇಜ್ ಅದು ಕೊಡಬೇಕು, ಕೊಡಿಸ್ತೀವಿ. ಮಾಹಿತಿ ಕೊಡಿ. ಈಗ ಗಲಾಟೆ ಐತೆ ಅಂತ ತಪ್ಪಿಸ್ಕೊಂಡಿದ್ದಾರೆ ಅಂತ ಅಲ್ಲಿ ನಾವು ನೋಡಿದಾಗ ಅವ್ರು ಗಲಾಟೆ ಆಗ್ತದೆ ಅಂದ್ಬಿಟ್ಟು ಅವರು ನಿಮ್ಗೆ ಇನ್ನೊಂದು ಹೇಳಿ ಹೊಡೆದು ಬಿದ್ದಾಗ ಅವ್ರಿಗೆ ಬಾಡಿಗೆ ತರಾಗಿಲ್ಲ. ಅವರು ಬಾಡಿ ಎತ್ಕೊಂಬಂದ್ರೆ ದೊಡ್ಡ ತಪ್ಪಾಗಿದೆ. ಅಲ್ಲಿ ಫಾರೆಸ್ಟ್ನವರು ಬಾಡಿಗಳನ್ನ ಅವ್ರೇನು ನನಗೆ ತಿಳಿದ ಬೇರೆ ಹೇಳ್ತಾ ಇರೋದೇನೆ ಅಂತಂದರೆ ಅಲ್ಲಿ ಇಬ್ಬರು ಸುತ್ತೋದ್ರು, ಒಬ್ಬ ಬದುಕಿದ್ದ. ಹಾಗಾಗಿ ನಾವು ತಗೊಬಂದ್ವಿ ಅಂತ. ಒಬ್ಬರೇ ಸಲ ಇಬ್ಬರೇ ಸಲ ಅಲ್ಲಿ ಗೊತ್ತಾಗ್ಮೇಲೆ ತರಬೇಕಾಗಿತ್ತು ಅಂತ ನನ್ನ. ತಾವು ಹೇಳ್ತಿರೋದು ಅರಣ್ಯ ಇಲಾಖೆ ಅಧಿಕಾರಿಗಳು ತಪ್ಪಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಅದೇ ನೋಡ್ಬೇಕಲ್ಲ. ನಾನು ಹೆಂಗೆ ಹೇಳಕ್ಕಾಯ್ತಲ್ಲ, ನೋಡಿ ಹೇಳ್ತೀನಿ. ಅರಣ್ಯ ಇಲಾಖೆ ತಪ್ಪು ಮಾಡಿದ್ದಾರೆ ಅಂತ ತಮಗೆ ಅನ್ನಿಸ್ತಾ ಇದೆಯಾ? ಯಾಕಂದ್ರೆ ಅವ್ರು ಹೊಡೆದಿರೋ ಜಾಗ ನೋಡಿದಾಗ ಅನ್ನಿಸ್ತದೆ. ನಕಲಿ ಎನ್ಕೌಂಟರ್ ಅಂದ್ರೆ ನಕಲಿ ಅಂತ ಕೇಳಕ್ಕಲ್ಲ. ಅವ್ರು ಹೇಳ್ತಾರಲ್ಲ ಅವ್ರು ಮಾಂಸ ತಗೊಂಬತ್ತಿದ್ರು ಅದು ಕೊಡೋದು ಅಂತ. ಅವರು ನಮ್ಗೆ ಗನ್ ತಗೊಂಡು ಎದುರೇಟ್ ಹೊಡೆದ್ರು, ನಾವು ಆಗ ಹೊಡೆದು ಅವ್ರು ಡೆತ್ ಆಗಿದ್ದಾರೆ ಅಂತ ಅವ್ರು ಹೇಳ್ತಾರೆ. ಈಗ ಒಂದಲ್ಲ ಎರಡಲ್ಲ 3 ಸಾವಾಗಿರುವಂತದ್ದು. ಅವ್ರು ಹೇಳ್ತಾ ಇರುವಂತದ್ದು ಕೃಷಿಕರಿದ್ರು, ದನಕರುಗಳು ಒಳಗಡೆ ಹೋಗ್ತಾ ಇತ್ತು, ಸೊಪ್ಪುಗಳನ್ನ ತರಕ್ ಹೋಗ್ತಾ ಇದ್ರು, ಹಿಡಿದವ್ರಿಗೆ ಶಿಕ್ಷೆ ಕೊಡ್ಬೋದಿತ್ತು, ಯಾಕೆ ಫೈರ್ ಮಾಡಿದ್ರು? ಅದನ್ನೇಪ ನಾವು ಪರಿಶೀಲನೆ ಮಾಡ್ತೀವಿ. ಅದನ್ನ ಮಾತಾಡಿಲ್ಲ ಸರ್ ಇದುವರೆಗೂ ನಮಗೆ. ನಾನು ಇವನು ಮತ್ತೆ DF ನಮ್ಮ DF ಮಾಡಿದ್ವಿ. ಅವನು ಅದೇ ಅವರು ಬೇಟೆಗೆ ಹೋಗಿ ಮಾಂಸ ತಗೊಂಬತ್ತಾ ಇದ್ರು. ಕೇಳಿದ್ರಿ ಎಲ್ಲಿ ಅವನು ಪಾಪ ಇಲ್ಲಿಂದ ಹೋಗ್ತಾರೆ. ಅವ್ರು ಯಾರು ನಮ್ಗೆ ಸಿಕ್ಕಿಲ್ಲ ಇನ್ನೂ. ಜವಾಬ್ದಾರಿ ಇರುತ್ತೆ. ಮಾಹಿತಿ ತಗೊಂಡು ಫಾರೆಸ್ಟ್ ಅವ್ರನ್ನ ತಗೋಬೇಕಾಗಿತ್ತು ಅಂತ. 1 ನಿಮಿಷ ನಿಮ್ಗೆ ಗೊತ್ತಿಲ್ಲ ಎಷ್ಟು ಗಂಟೆ ಮುಗಿತಲ್ಲಿ ಇನ್ನೂ ಮುಗಿತಾ ನಾವು ಓಡ್ ಬಂದಿದ್ದೀವಿ ಇಲ್ಲಿ. ಸರ್, ನಾನು ಇವತ್ತು ತಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಇನ್ನೂ ನಾನು ನಮ್ಮ ಅಲ್ಲಿಯವ್ರು ಯಾರು ನಮ್ಗೆ ಸಿಕ್ಕಿದ್ದಾನೆ. ನಮ್ಮ ಕಡೆ DF ಅವನ್ನ ಕಳಿಸಿದ್ದೀನಿ. ಅಲ್ಲಿ ಸರಿಯಾಗಿ ಮಾಹಿತಿನ ಕಲೆಕ್ಟ್ ಮಾಡಪ್ಪ ನೀನು ಅಂತ ಸೀದಾರ ಅಂತ ಹೋಗಿದ್ದಾರೆ. ನಾನು ಕೂತ ತಕ್ಷಣ ಇಲ್ಲಿ ನೇರ ಬಂದ್ಬಿಟ್ಟಿನಿ. ನಾನು ಅಲ್ಲೆಲ್ಲ ಹೋಗಿಲ್ಲಪ್ಪ, ಅಷ್ಟು ಬಾಡಿ ನೋಡೋಣ, ಇಲ್ಲ ಅವ್ರ ಕಡೆ ಜನ ಬಂದಿದ್ದಾರೆ ಅಂತ.
ಆ ಕಡೆಯವರು ಇಲ್ಲಿ ಯಾರು ಸರಿ ಮಾಹಿತಿ ತನಿಖೆಗೆ ಆದೇಶ ಮಾಡಿದ್ರೆ ಹೇಗೆ ಸರ್ ಅಂತ ಮಾಡ್ತೀವಿ ಈಗ ಸರ್ ಅವ್ರ ಕಡೆಯಿಂದ ಅಲ್ಲಿಗೆ ಅರಣ್ಯಾಧಿಕಾರಿಗಳು ತಮಗೆ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ಘಟನೆ ನಡೆದು 5-6 ಗಂಟೆ ಆಗಿದೆ. ಇಂಡಿಪೆಂಡೆನ್ಸ್ ಡೇ ಮುಖ್ಯ ಅನ್ನೋ ಪ್ರಶ್ನೆ ಬೇರೆ. ಅದ್ರ ಜೊತೆಗೆ ನೀವು ಒಬ್ಬ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಹಿತಿ ಕೊಡಲ್ಲ ಅನ್ನೋದಾದ್ರೆ ಇಲ್ಲ ಕೊಡ್ತಾರ್ರಿ, ನನಗೆ ಇನ್ನೂ ಅವ್ರು ಯಾರು ಸಿಕ್ಕಿಲ್ಲ. ಇನ್ನೂ ಯಾಕೆ ಕೊಡ್ತಾ ಇಲ್ಲ? ಒಬ್ರು ನಾನು ಹೇಳೋದು ಆ ಮಟ್ಟಕ್ಕೆ ಕೊಟ್ಟಿದ್ದಾರೆ. ಯಾವ ಮಟ್ಟ ಕೊಟ್ಟಿದ್ದಾರೆ? ಅದೇ ನಾನು ಹೇಳದ್ನಲ್ಲ, ಅವರು ಬರ್ತಾಯಿದ್ರು ನಮ್ಮ ಮೇಲೆ ಗನ್ ಆಡ್ಸೋಕೆ ಪ್ರಯತ್ನ ಮಾಡೋಕೆ, ನಾವು ಗನ್ ನೋಡೋದು, ನಮ್ಮ ಕಡೆ ಗನ್ ನೋಡೋದು ಕೊಟ್ಟಿದ್ದಾರೆ ಮಾಹಿತಿ. ನಮ್ಮ DF ಅವನಿಗೆ ಶ್ರೀಪತಿ ಯಾರು ಕೊಡ್ಬೇಕಿತ್ತು ಮಾಹಿತಿ? ಮಾಹಿತಿನ ಗನೂರು ಭಾಗದಲ್ಲೇ ಕೊಡಬೇಕಾಗಿತ್ತು. ಅವ್ರು ಯಾರು ನಮ್ಗೆ ಸಿಕ್ಕಿಲ್ಲ, ಅವರೆಲ್ಲ ಗಲಾಟೆ ಸರ್ಕಾರದ ಸಚಿವರಾಗಿದ್ದೀರಾ, ಹೌದು. ತಮ್ಗೆ ಮಾಹಿತಿ ಇಲ್ಲ ಅಂತಂದ್ರೆ ಹೇಗೆ ಅಂತ ನಾನು ಇಮಿಡಿಯೇಟ್ ಇಲ್ಲಿ ಓಡ್ ಬಂದಿದ್ದೀನಿ. ಇಲ್ಲಿ ಬದುಕರೆ ನಂಗೆ ಗೊತ್ತಾಗಿದೆ. ಅಲ್ಲ ಸರ್, ತಾವು ಕೂತಲ್ಲಿ ಸರ್ ತಾವು ಕೂತಲ್ಲಿಯೇ ಮಾಹಿತಿ ತಗೊಳ್ಬಹುದು. ದೂರವಾಣಿ ಮುಖಾಂತರ ನೀವು ಮಾತಾಡಿದೆ, ಅವನು ಅದೇ ಹೇಳ್ತಾ ಇರೋದು. ಅದು ನಾನೀಗ ಅಲ್ಲಿ ನೋಡ್ತೀನಿ, ಅಲ್ಲಿ ಜನಗಳಿಂದ ಮಾಹಿತಿ ತಗೋಬೇಕಲ್ಲ ನಾವು. ಈಗ ಒಂದು ಸೈಡ್ ಆಯ್ತದೆ, ಅವರು ಸಮರ್ಥಿಸ್ಕೋತಾರೆ ನಮ್ಮದೇ ಸರಿ ಏನೋ ಮಟ್ಟಿಗೆರು. ಅದನ್ನು ನಾವು ಅದು ತಪ್ಪಾಗಿದೆ ಅಂತ ಹೇಳಿದ್ನಲ್ಲ, ಅಲ್ಲಿ ಬಾಡಿ ಎತ್ತಿರೋದು ತಪ್ಪು ಅಂತ ನನಗೆ ಗೊತ್ತಿದೆ. ಯಾಕಂದ್ರೆ ಬಾಡಿನ ಆ ಜಾಗದಲ್ಲಿ ಎತ್ಕೊಂಡು ಬಂದಿರೋದೇ ಅವ್ರದ್ದು ತಪ್ಪು. ಅದಾದಮೇಲೆ ಅವರು ಗಲಾಟೆ ಆಯ್ತದೆ, ಮೈಸೂರು ಶಿಫ್ಟ್ ಮಾಡಿದ್ದಾರೆ. ಅವೆಲ್ಲ ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀನಿ. ಈಗ ಮೂವರು ಒಂದು ಗಮನಕ್ಕೆ ತರಬೇಕಾಗಿರುವಂತದ್ದು ಅಧಿಕಾರಿಗಳು ಕರ್ತವ್ಯ. ಇದು ನಿಮಗೆ ಮಾಡಿರೋ ಅವಮಾನ, ಇದು ನಿಮ್ಮ ಸರ್ಕಾರಕ್ಕೆ ಮಾಡೋ ಅವಮಾನ. ಕ್ರಮ ತಗೋತೀವಿ ಅದಕ್ಕೆ. ಈಗಾಗಲೇ ನಮ್ಮ ಸರ್ಕಾರಕ್ಕೂ ಮುಗಿಸಿದ್ದೀವಿ, ಈ ಕ್ರಮ ತಗೋತೀವಿ. ಒಂದು ಅಧಿಕಾರಿಗಳು ನಿಮ್ಮ ಹಿಡಿತದಲ್ಲಿ ಇಲ್ವೇ ಸರ್? ಇನ್ಯಾರು ಇರ್ತಾರೆ. ಸರ್ ಅವ್ರು ಮಾಹಿತಿ ಕೊಡ್ತಾ ಇಲ್ಲ ಅಂತಂದ್ರೆ ನಿಮ್ಗೆ ಮಾಹಿತಿ ಅವ್ರು ಈ ತರ ಫಾಲ್ಸ್ ಮಾಹಿತಿಗಳು ಕೊಡ್ತಾ ಇದ್ದಾರೆ, ಅದು ನಾನು ಒಪ್ತಾ ಇಲ್ಲ. ನಾನು ನೋಡ್ತೀನಿ ಯಾವಾಗ ಶಿಫ್ಟ್ ಆಗುತ್ತೆ ಸರ್ ಮತ್ತೆ. ನಾನು ಅಗ್ರಿ ಮಾಡಕ್ ಹೋಗ್ಲಿ, ನಾನು ನನ್ಗೇನಾಗಬೇಕಾಗಿದೆ ಅಂತ ಅದನ್ನೇ ತಪ್ಪಾಗಿದೆ ಅಂತ ಹೇಳ್ತಾರೆ. ಇನ್ನೂ ಯಾವುದು ಸರಿಯಾಗಿ ನಮ್ಮ ಮಾಹಿತಿ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ನಾನು ಆದ ತಕ್ಷಣ ಇಮಿಡಿಯೇಟ್ ಇಲ್ಲಿ ಸೀದಾ ನಾನು ಡಿಸಿ ಬಾಡಿ ಇಲ್ಲ ಶಿಫ್ಟ್ ಮಾಡ್ಬೇಕಾದ್ರೆ ಯಾರು ಒಪ್ಪಿಗೆ ತಗೊಂಡ್ರು? ನಾನು ಹೇಳ್ತಾ ಇಲ್ಲ, ಅವ್ರು ತಪ್ಪಾಗಿದೆ. ಫಾರೆಸ್ಟ್ ಇಲಾಖೆ ತಪ್ಪಾಗಿದೆ. ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಕ್ರಮ ಆಗುತ್ತೆ ಸರ್, ಅರಣ್ಯಾಧಿಕಾರಿಗಳ ಮೇಲೆ ಕ್ರಮ ಆಗುತ್ತಾ? ಖಂಡಿತವಾಗಿ ತಗೋತೀವಿ. ಯಾರ ವಿರುದ್ಧ ಯಾರ್ಯಾರ ವಿರುದ್ಧ ಕ್ರಮ ತಗೋತೀರಾ ಅಂತ? ಈಗ ಯಾರು ಒಂದು ಮೇಲ್ಪಟ್ಟ ಅಧಿಕಾರಿ ಅವರು ಸುಳ್ಳು ಮಾಹಿತಿ ಕೊಟ್ಟಿದ್ದಾರೆ, ಅವ್ರ ಮೇಲೆ ತಗೋತೀವಿ. ಬಾಡಿ ಎಷ್ಟೊಂದು ಶಿಫ್ಟ್ ಆಗಿದೆ ಸರ್? ಈಗ ಬಾಡಿ ಅವ್ರು ಇನ್ನೋರು ಈಗ ಅವ್ರು ಕಂಪ್ಲೇಂಟ್ ಕೊಟ್ಟಿಲ್ಲ, ಕಂಪ್ಲೀಟ್ ಕೊಡಬೇಕು. ಅವ್ರಿಂದ ನಾವು ಕೊಡಲ್ಲ ಅಂತ ಗಲಾಟೆ ನಡೆಯೋದು ಸಾವಿರಾರು ಜನ. ನಾವೀಗ ತುರ್ತು ಅಲ್ಲೇ ಹೋಗ್ತೀವಿ, ಅವರಿಂದ ಮಾಹಿತಿ ತಗೊಂಡು ರಿಚೋಸಲ್ ಮಾಡಿ FIR ತಗೊಂಡು ಕಂಪ್ಲೀಟ್ ಮಾಡಿ. ಅಲ್ಲಿನ ಪರಿಸ್ಥಿತಿ ಆಗ್ಬಿಟ್ರೆ ಚಾಮರಾಜನಗರದಲ್ಲಿ ಹೇಳೋರು ಕೇಳೋರು ಯಾರು ಇಲ್ದಂಗೆ ಆಗ್ಬಿಡ್ತಾರೆ. ಒಂದು 3 ಜನ ಎನ್ಕೌಂಟರ್ ಆಗ್ತಾರೆ ಅಂತ ಒಂದು ಯಾರು ಪರ್ಮಿಷನ್ ಇಲ್ಲಿ ತರ್ತಾರೆ ಅನ್ನೋದಾದ್ರೆ ಅದೇನು ಹೇಳೋರು ಕೇಳೋರು ಯಾರು ಇಲ್ಲ ಚಾಮರಾಜನಗರ. ಇದು ಇವತ್ತೇನು ಹೊಸದಾಗಿಲ್ಲ, ಹಿಂದೇನು ಆಗಿದ್ದಾವೆ. ಕೇಳಿ ಹೇಳ್ತೀನಿ.